निशंक हो निर्भय हो मनारे प्रचंड स्वामी बळपाटी शिरे नित्या हिरे मना तर्क्य अवधूत हे स्मरण ग्रामी अशक्य ही शक्य करतील स्वामी जिते स्वामी चरण तिथे न्यून पाये स्वय भक्त प्रारब्ध घडवीय माये आज्ञे विना काळ नाने ताळा परलोकिना भीती त्याला अशक्य ही शक्य करतील स्वामी जिते स्वामी चरण तिथे न्यून पाये स्वय भक्त प्रारब्ध घडवीय माये आज्ञे विना काळ नाने ताळा परलोकिना भीती त्याला अशक्य ही शक्य करतील स्वामी उगाचे भीतुसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी करा होई जागा श्रद्धा सहित कसा होशितो त्या विण तू स्वामी भक्त आठवती किती दादीला बोल त्यानीची हात नको डगमगाव स्वामी देतील साथ अशक्य ही शक्य करतील स्वामी विभूती नमन नाम ध्यानादि तीर्थ स्वामीच्या पंच प्राणामृतात हे तीर्थ गे ही आठवीरे प्रजिती न सोडी कदा स्वामीजी की देई हाती अशक्य ही शक्य करतील स्वामी. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ನಿಮ್ಮ ಮನೋ ಇಚ್ಛಿತ ಕಾಮನೆಗಳೆಲ್ಲವೂ ಎಲ್ಲವೂ ಸಂಪೂರ್ಣವಾಗಿ ಪರಿಪಕ್ವವಾಗಿ ಈಡೇರಿಸಲಿ ಅಂತ ಹೇಳ್ತಾ ನಾವು ಪ್ರತಿ ದಿವಸ ಒಂದು ಆರತಿಯ ಒಂದು ವಿಡಿಯೋಸ್ನ ಬಿಡ್ತಾ ಇದ್ದೀವಿ. ಸೊ ಅದು ನಮ್ಮ ಲಿಂಕಲ್ಲಿ ಅದು ಸಿಗುತ್ತೆ ನಿಮಗೆ. ಅದನ್ನು ಪ್ರತಿ ದಿವಸ ಅದನ್ನು ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್ನ ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ಸ್ವಂತ ಮನೆಯ ಕನಸು ಪ್ರತಿ ಒಂದು ಕುಟುಂಬದ ಆಸೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋನ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಏನಪ್ಪ ಅಂತಂದರೆ, ಇವರು ಮೂಲತಃ ಬೆಳಗಾವಿನವರು. ಇವ್ರಿಗೂ ಸ್ವಾಮಿ ಸಮರ್ಥರ ಬಗ್ಗೆ ಏನು ಅಂದರೆ ಏನೂ ಗೊತ್ತಿರಲ್ಲ. ಸೊ ಇದು ಅವ್ರ ಗಂಡನಿಗೆ ಅಂದರೆ ಇವರ ಹೆಸರು ಬಂದುಬಿಟ್ಟು ಪ್ರೀತಿ ಅಂತ, ಪ್ರೀತಿ ಪಾಟೀಲ್ ಅಂಥೇಳಿ ಇವರ ಪೂರ್ಣ ಹೆಸರು. ಬೆಳಗಾವಿ ಶೇರ್ಗಾಂವಲ್ಲಿ ಇವರ ಒಂದು ಮನೆ ಇರುತ್ತೆ, ಬಾಡಿಗೆ ಮನೆ ಇರುತ್ತೆ. ಸೊ ಇವರಿಗೊಂದು ಆಸೆ ಇರುತ್ತೆ. ಇವರು ಪ್ರತಿ ದಿವಸ ಈ ಬಾಡಿಗೆ ಮನೆ ಶಿಫ್ಟ್ ಮಾಡೋದು ಅದು ಇದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಇವ್ರಿಗೊಂದು ಆಸೆ ಏನಪ್ಪ ಅಂದರೆ, ಒಂದು ಏನಾದರೂ ಆಗಲಿ ಒಂದು ಸ್ವಂತ ಮನೆ ನಾವು ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ. ಹೀಗಿರುವಾಗ ಏನಾಗೋಗುತ್ತೆ ಅಂದರೆ, ಒಂದು ದಿವಸ ಈ ಒಂದು ಘಟನೆ ನಡೆದ್ಬಿಟ್ಟು ಒಂದು 2 ವರ್ಷದ ಹಿಂದೆ ಇವರಿಗೆ ಈ ಘಟನೆ ನಡೆದಿರುತ್ತೆ. ಹೀಗೆ ಕೂತ್ಕೊಂಡಾಗ ಫ್ರೀ ಇರ್ತಾರೆ. ಫ್ರೀ ಇದ್ದಾಗ ತಮಗಿಷ್ಟವಾಗಿರ್ತಕ್ಕಂಥ ಮೊಬೈಲಲ್ಲಿ ಹಾಡನ್ನು ನೋಡ್ತಾ ಇರ್ತಾರೆ. ಹಾಡನ್ನು ನೋಡುವಾಗ ಸ್ವಾಮಿ ಸಮರ್ಥರ ಬಗ್ಗೆ ಭಕ್ತಾದಿಗಳ ಎಕ್ಸ್ಪೀರಿಯನ್ಸ್ನ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋ ಬರುತ್ತೆ. ಇವ್ರಿಗೆ ಪ್ರತಿ ದಿವಸ ಇವ್ರ ಮನೆಯವ್ರ ಜೊತೆ, ಇವ್ರ ಯಜಮಾನರ ಜೊತೆ ಏನು ಜಗಳಪ್ಪ ಅಂತಂದರೆ, ಒಂದು ಸ್ವಂತ ಮನೆ ನೀವು ಮಾಡಿಕೊಡಿ ಅನ್ನೋದೇ ಒಂದು ದೊಡ್ಡ ಟೆನ್ಷನ್. ಆದರೆ ಯಜಮಾನರು ಯಾವುದೇ ಕಾರಣಕ್ಕೂ ಕೂಡ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಿರಲಿಲ್ಲ. ಸೊ ಕೊನೆಗೆ ಏನಾಗೋಗ್ಬಿಡುತ್ತೆ, ಅಲ್ಲಿ ಆ ವಿಡಿಯೋ ನೋಡ್ತಾರೆ. ವಿಡಿಯೋ ನೋಡಿ ಎಲ್ಲೋ ಸ್ವಾಮಿ ಸಮರ್ಥರ ಬಗ್ಗೆ ಇವ್ರಿಗೂ ಕೂಡ ಒಂದು ಆಸೆ ಹುಟ್ಟುತ್ತೆ. ನಾನೊಂದು ಏನೇ ಆಗಲಿ ಒಂದು ಸೇವೆ ನಾನು ಮಾಡಬೇಕು, ಸ್ವಾಮಿಯ ಭಕ್ತಿಯನ್ನು ಆರಾಧಿಸಬೇಕು ಅಂಥೇಳಿ ಒಂದು ದಿವಸ ಹೋಗಿ ಮಾರ್ಕೆಟ್ಗೆ ಹೋಗ್ತಾರೆ. ಫೋಟೋ ನೋಡೋಕೆ ಹೋಗ್ತಾರೆ. ದೊಡ್ಡ ಫೋಟೋ ಇರುತ್ತೆ. ಬೇಡಪ್ಪ ಫೋಟೋ ಅಂಥೇಳಿ ಒಂದು ಯಾರ್ದೋ ಕಡೆ ಒಂದು ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೋಟೋವನ್ನು ತರಿಸ್ಕೊಂಡು ಮನೆಯಲ್ಲಿಟ್ಟು ಪೂಜೆಯನ್ನು ಯಥಾಶಕ್ತಿ 11 ಮಾಲೆ ಜಪ, ಒಂದು ಪಾರಾಯಣ ಈ ಥರ ಸ್ಟಾರ್ಟ್ ಮಾಡ್ತಾರೆ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಇವರು ನನ್ನ ಒಂದು ಸ್ವಂತ ಮನೆ ಆದ ಮೇಲೆ ಆಗೋದ್ರೊಳಗಡೆ ನಾನು 108 ಸ್ವಾಮಿ ಸಮರ್ಥರ ಪಾರಾಯಣ ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡ್ಕೋತಾರೆ. ಸಂಕಲ್ಪ ಮಾಡಿಕೊಂಡು ಯಥೇಚ್ಛವಾಗಿ ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ. 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 3 ವಾರ ಆಗುತ್ತೆ. ಹಾಗೆ ಕಂಟಿನ್ಯೂಸ್ ಪಾರಾಯಣ ಚೆನ್ನಾಗಿ ನಡೀತಾನೆ ಇರುತ್ತೆ. ಒಂದು 11 ವಾರ ಆದಮೇಲೆ ಅವರು ಯಜಮಾನರಿಗೆ ಏನೋ ಒಂದು ತಲೆಯಲ್ಲಿ ಬರುತ್ತೆ, ಇಲ್ಲ ಪ್ರಾಪರ್ಟಿ ಬೆಲೆ ಸಿಕ್ಕಾಪಟ್ಟೆ ಬೆಳೀತಾ ಇದೆ, ನಾನೊಂದು ಸ್ವಂತ ಮನೆ ಮಾಡಬೇಕು ಅಂತ ಹೇಳಿ ಇವರು ಅವರಿಗೆ ಹೇಳ್ತಾರೆ. ಅವರಿಗೆ ಪ್ರೀತಿ ಅವ್ರಿಗೆ ಹೇಳಿದಾಗ ಅದ್ಭುತ ಅನ್ನಿಸ್ಬಿಡ್ತದೆ. ಏನಪ್ಪ ಇದು, ಎಂದೂ ಈ ಮನುಷ್ಯ ಪ್ರಾಪರ್ಟಿ ಬಗ್ಗೆ ವಿಚಾರ ಮಾಡಿದ್ರೆ, ಸ್ವಂತ ಮನೆ ಬಗ್ಗೆ ವಿಚಾರ ಮಾಡಿರ್ತಕ್ಕಂಥ ಮನುಷ್ಯ
ಇವತ್ತು ಪ್ರಾಪರ್ಟಿ ದುಡ್ಡೆಲ್ಲ ಜಾಸ್ತಿ ಆಗ್ತಾಯಿದೆ, ಒಂದು ಸ್ವಂತ ಮನೆ ಮಾಡೋಣ ಅಂಥೇಳಿ ವಿಚಾರ ಬಂದಿದೆ ಅಂದ ತಕ್ಷಣ ಈ ಹೆಣ್ಮಕ್ಳಿಗೆ ಒಂದು ಆಸೆ ಏನಪ್ಪ ಅಂದರೆ ಕೆಬ್ಬಣ ಕಾಯದ ತಡ ಹಾಚಿಬಿಟ್ಟು ಬಡದೇ ಬಿಡ್ತಾರೆ. ಸೊ ಇವರು ಅವ್ರನ್ನ ಸಡ್ಲೇ ಬಿಡಲ್ಲ, ಇಮ್ಮಿಡಿಯೇಟು ನೀವು ಇವತ್ತೇ ನಾವು ಪ್ರಯತ್ನ ಮಾಡೋಣ ಅಂಥೇಳಿ ಒಬ್ಬ ಏಜೆಂಟ್ಗೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವ್ರ ಬಜೆಟು ಒಂದು 30ರಿಂದ 35 ಲಕ್ಷ ರೂಪಾಯಿ ಇರುತ್ತೆ. ಸೊ ಆ ಬಜೆಟಲ್ಲಿ 30ರಿಂದ 35 ಲಕ್ಷ ರೂಪಾಯಿ ಸಂಬಂಧಪಟ್ಟಿರ್ತಕ್ಕಂಥ ಬಜೆಟಲ್ಲಿ ಯಾವ ಮನೆಯೂ ಇವರಿಗೆ ಸೆಟ್ ಆಗೋದೇ ಇಲ್ಲ. ಸೊ ಇದು ನಡೆಯುತ್ತೆ ಸುಮಾರು 1 ತಿಂಗಳು 2 ತಿಂಗಳು ಎಲ್ಲೂ ಮನೆ ಸೆಟ್ ಆಗಲ್ಲ. ಕೊನೆಗೂ ಕೂಡ ಒಂದು 48 ಲಕ್ಷ ರೂಪಾಯಿಗೆ ಒಂದು ಮನೆ ಇವರಿಗೆ ಮನೆಗೆ ಇಷ್ಟ ಆಗುತ್ತೆ. ಆ ಮನೆಯೇ ಮಾಡ್ಕೋಬೇಕು ಅಂಥೇಳಿ ಮಾತಾಡ್ತಾರೆ. ಬ್ರೋಕರ್ಗಳು ಏನು ಮಾಡ್ತಾರೆ, ನೀವು ಒಂದು 2 ಲಕ್ಷ ರೂಪಾಯಿ ನಾವು ನಿಮಗೆ ಮನೆಯನ್ನು ಕಡಿಮೆ ಮಾಡಿಸ್ತೀವಿ ಅಂಥೇಳಿ ಮಾತು ಕೊಡ್ತಾರೆ. ಅದರ ಪ್ರಕಾರ 2 ಲಕ್ಷ ರೂಪಾಯಿ ಕಡಿಮೆನೂ ಆಗುತ್ತೆ. ಸುಮಾರು ಒಂದು 45 ಲಕ್ಷ ರೂಪಾಯಿ ಇವ್ರ ಹತ್ರ ಇರತಕ್ಕಂಥ ದುಡ್ಡು ಬರೀ 25 ಲಕ್ಷ ರೂಪಾಯಿ ಇರುತ್ತೆ. ಇನ್ನೂ 20 ಲಕ್ಷ ರೂಪಾಯಿ ದುಡ್ಡು ಎಲ್ಲಿಂದ ತರೋದು? ಹೀಗೆ ಕೂತ್ಕೊಂಡಾಗ ರಾತ್ರಿ ಊಟ ಆಗಿರುತ್ತೆ. ಒಂದು ದಿವಸ ಊಟ ಆದ ತಕ್ಷಣ, ಅದು ಗುರುವಾರ ಅವತ್ತು ಉಪವಾಸ, ಬೆಳಗ್ಗೆಯಿಂದ ಉಪವಾಸ ಇರುತ್ತೆ, ಸಾಯಂಕಾಲ ಊಟ ಮಾಡಿಕೊಂಡು ಕೂತ್ಕೊತಾ ಇರ್ತಾರೆ. ಅವರ ಮಾವನ ಅಂದರೆ ಪ್ರೀತಿ ಅವರ ಗಂಡನ ತಂದೆಯ ಫೋನ್ ಬರುತ್ತೆ. ಮಾತಾಡ್ತಾ ಅವರು ಯಜಮಾನ್ರ ಬಾಯಲ್ಲಿ, ಪ್ರೀತಿ ಅವ್ರ ಯಜಮಾನ್ರ ಬಾಯಲ್ಲಿ ಏನು ಬರುತ್ತೋ ಏನೋ, ಇಲ್ಲ ಅಪ್ಪಾಜಿ ನಾನು ಮನೆ ನೋಡ್ಕೊಂಬಂದಿದ್ದೀನಿ, ಒಂದು ಸ್ವಂತ ಮನೆ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ, ಆದರೆ ಇನ್ನೂ 20 ಲಕ್ಷ ರೂಪಾಯಿ ದುಡ್ಡು ಕಡಿಮೆ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಆದರೆ ನೋಡಿ, ಇದು ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ ಸ್ವಾಮಿಯ ಕೃಪಾಶೀರ್ವಾದ ಅದ್ಭುತವಾಗಿರುತ್ತೆ. ಯಾವ ಕ್ಷಣದಲ್ಲಿ ಎಲ್ಲಿ ಯಾವಾಗ ಬರುತ್ತೆ ಅಂತ ಅದು ಹೇಳೋಕ್ಕಾಗಲ್ಲ. ಆವಾಗ ಏನಾಗೋಗ್ಬಿಡುತ್ತೆ, ಇವರಿಗೆ ಅವ್ರ ತಂದೆ ಹೇಳ್ತಾರೆ, ಇಲ್ಲಪ್ಪ ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ, ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ದುಡ್ಡನ್ನು ನಾನು ನಿನಗೆ ಕೊಡ್ತೀನಿ ಅಂಥೇಳಿ ಅವರು ಮಾತು ಕೊಡ್ತಾರೆ. ಸೊ ಇನ್ನು 10 ಲಕ್ಷ ರೂಪಾಯಿ ದುಡ್ಡು ಅವ್ರು ಕೊಟ್ಟರೆ 35 ಲಕ್ಷ ರೂಪಾಯಿ ಆಯಿತು. ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಮನೆಯನ್ನು ಓಪ್ನಿಂಗ್ ಮಾಡೋದು ಅಂತ ಎಲ್ಲ ಡಿಸೈಡ್ ಆಗುತ್ತೆ. ಆದರೆ ಇವ್ರ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ, ಗುಡಿ ಪಾಡ್ವೆ ದಿವಸ ನಮ್ಮ ಮನೆಯನ್ನು ಓಪ್ನಿಂಗ್ ಮಾಡ್ಕೋಬೇಕು. ಆದರೆ ಅವರ ಮಾವನವರ ದುಡ್ಡು ಕಡಿಮೆ ಅಂದರೂ 3 ತಿಂಗಳು ಲೇಟಾಗಿ ಬರೋದು ಅಂತ ನಿರ್ಧಾರ ಆಗುತ್ತೆ. ಸೊ ಓನರ್ ಹತ್ರ ಮಾತಾಡೋಕ್ಕೆ ಹೋಗಬೇಕು ಅಂದರೆ ಆಲ್ರೆಡಿ ಅವರು 2 ಲಕ್ಷ ಕಡಿಮೆ ಮಾಡಿದ್ದಾರೆ, ಅವ್ರ ಹತ್ರನೂ ಅದು ಮಾತಾಡೋಕ್ಕಾಗಲ್ಲ. ಹಿಂಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಬ್ರೋಕರು ಮನೆಗೆ ಬರ್ತಾರೆ, ಏನು ಮಾಡಿದ್ರಿಂದ ಈ ಥರ ಆಗಿದೆ ಸರ್, ಒಂದು 10 ಲಕ್ಷ ರೂಪಾಯಿದು ಸಮಸ್ಯೆ, 3 ತಿಂಗಳು ಟೈಮ್ ಇದೆ. ಅವ್ರು ಏನಂತಾರೆ ಅಂದರೆ, ನಾನು ಓನರ್ ಹತ್ರ ಮಾತಾಡ್ತೀನಿ ಅಂಥೇಳಿ ಆ ಬ್ರೋಕರ್ ಓನರ್ ಹತ್ರ ಮಾತಾಡಿಕೊಂಡು ಬರ್ತಾರೆ. ಎಲ್ಲರೂ ಕೂತ್ಕೊಂಡು ಒಂದು ಅಗ್ರಿಮೆಂಟ್ ಆಗುತ್ತೆ, ಇಂತಿಷ್ಟು ದಿವಸದಲ್ಲಿ ಇದು ನಿಮಗೆ ಮಿಕ್ಕಿರೋ ಅಮೌಂಟು, ಒಂದು ತಿಂಗಳು ಎಕ್ಸ್ಟ್ರಾನೇ ತೊಗೋತಾರೆ. ಎಕ್ಸ್ಟ್ರಾ ತೊಗೊಂಡು ಗುಡಿ ಪಾಡ್ವೆ ಅಂದರೆ ಯುಗಾದಿಯ ಹಬ್ಬದ ದಿನವೇ ಆ ಒಂದು ಗೃಹ ಪ್ರವೇಶ ಆಗುತ್ತೆ. ನೋಡಿ, ಎಷ್ಟು ಮಿರಾಕಲ್ಸ್ ಮಹಾರಾಜರದ್ದು ಹೇಳಿದ್ರು ಕೂಡ ಕಡಿಮೆನೇ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬ ಖುಷಿ ಅನಿಸುತ್ತೆ ರೀ. ಮಹಾರಾಜರ ಸೇವೆ ಮಾಡಿರೋರಿಗೆ ಎಂದೂ ಉಳಿಗಾಲನೇ ಇದೆ ಹೊರತಾಗಿ ಅಳಗಾಲ ಎಲ್ಲೂ ಇಲ್ಲ. ಮಹಾರಾಜರು ಖಂಡಿತವಾಗಿ ಅವರನ್ನು ಹರಿಸ್ತಾರೆ, ಬೆಳೆಸ್ತಾರೆ. ಅವರ ಮನೋಇಚ್ಛಿತ ಕಾಮನೆಗಳು ಎಲ್ಲವೂ ಈಡೇರ್ತವೆ. ಸೊ ನೀವೇ ನೋಡ್ದಂಗೆ ಎಷ್ಟೋ ನನ್ನ ವೀಡಿಯೋಗಳನ್ನು ನೀವು ನೋಡಿರ್ಬೋದು. ನಮ್ಮ ದೇವಸ್ಥಾನ ಸಾಕ್ಷಿ, ನಾನು 1 ರೂಪಾಯಿ ಇಲ್ಲದೆ ಕೂಡ ಈ ಒಂದು ಪ್ರಾರ್ಥನಾ ಹಾಲನ್ನು ನಾನು ಪ್ರಾರಂಭಿಸಿದ್ದೀನಿ. ಅದಕ್ಕೆ ನೀವೆಲ್ಲರೂ ಸಹಾಯ ಸಹಕಾರ ನೀಡಿದ್ದೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.